ಕಮರ್ಷಿಯಲ್ ಏರೋಪ್ಲೇನ್ ನ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಗಿಂತಲೂ ಕಷ್ಟದ ಕೆಲಸ ಅದನ್ನ ನಿಲ್ಲಿಸುವುದಾಗಿದೆ. ಏರ್ಬಸ್ A380ಯ ಭಾರ 5,60,000 kgಯಷ್ಟಿರುತ್ತೆ. ಇದು ತುಂಬಾ ವೇಗವಾಗಿ ಬಂದು ಲ್ಯಾಂಡ್ ಮಾಡುವಾಗ ಇದನ್ನ ಕೇವಲ ಬ್ರೇಕ್ ನಿಂದ ಮಾತ್ರ ನಿಲ್ಲಿಸಲಾಗುವುದಿಲ್ಲ. ಯಾವುದೇ ಕಮರ್ಷಿಯಲ್ ಪ್ಲೇನ್ ಅನ್ನ ನಿಲ್ಲಿಸಲು 3 ಬ್ರೇಕ್ ಇರುತ್ತೆ. ಒಂದು ಮೆಕ್ಯಾನಿಕಲ್ ಬ್ರೇಕ್ಸ್. ಇದು ಲ್ಯಾಂಡಿಂಗ್ ಗಿಯರ್ ನಲ್ಲಿ ಇರೋ ಟೈರ್ ಅನ್ನ ಫಿಸಿಕಲಿ ನಿಲ್ಲಿಸೋಕೆ ಪ್ರಯತ್ನ ಮಾಡುತ್ತೆ ಮತ್ತು ಈ ಬ್ರೇಕ್ ಫೇಲ್ ಆಗೋದು ತುಂಬಾನೇ ಕಾಮನ್ ಆಗಿದೆ, ಏಕೆಂದ್ರೆ ಅದು ಹೆಚ್ಚಿನ ಘರ್ಷಣೆಗೆ ತುಂಬಾ ಗರಂ ಆಗಿ ಬಿಡುತ್ತೆ. ಮತ್ತೊಂದು ಬ್ರೇಕ್ ಏರ್ ಕ್ರಾಫ್ಟ್ ನ ವಿಂಗ್ಸ್ ಗಳಲ್ಲಿ ಅಳವಡಿಸಲಾಗಿರುತ್ತೆ. ಅದನ್ನ ಸ್ಪಾಯ್ಲರ್ಸ್ ಎಂದು ಕರೆಯಲಾಗುತ್ತೆ. ಲ್ಯಾಂಡ್ ಆಗುತ್ತಿದ್ದಂತೆ ಪೈಲಟ್ ಸ್ಪಾಯ್ಲರ್ಸ್ ಗಳನ್ನ ಓಪನ್ ಮಾಡಿಬಿಡ್ತಾರೆ. ಇದು ಪ್ಲೇನ್ ನಲ್ಲಿ ಎಕ್ಸ್ಟ್ರಾ ಡ್ರ್ಯಾಗ್ ಪ್ರೊಡ್ಯೂಸ್ ಮಾಡುತ್ತೆ. ಮೂರನೇ ಬ್ರೇಕ್ ಪ್ಲೇನ್ ನ ಇಂಜಿನ್ ನಲ್ಲಿರುತ್ತೆ. ವಿಮಾನ ರನ್ವೇಗೆ ಟಚ್ ಆಗುತ್ತಲೇ ಪೈಲಟ್ ಇಂಜಿನ್ ಅನ್ನ ರಿವರ್ಸ್ ಆಪರೇಟ್ ಮಾಡ್ತಾರೆ. ಇದರಿಂದ ರಿವರ್ಸ್ ಥ್ರಸ್ಟ್ ಕ್ರಿಯೇಟ್ ಆಗುತ್ತೆ.